Hi, hello everyone. Namaskara eldrigu. I hope you all doing good. Welcome to Physics Wallah. And today we are going to discuss about a few more important MCQs from the chapter. So evolution, biotechnology, both the chapters including the human health and diseases. So previous 3 ಸೆಗ್ಮೆಂಟ್ಗಳಲ್ಲಿ ಲೈವ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದು ಸೊ ಎಲ್ಲ ಝುವಾಲಜಿ ಚಾಪ್ಟರ್ಗಳ ಇಂಪಾರ್ಟೆಂಟ್ ಕ್ವಶನ್ಗಳನ್ನು. ಸೊ ಇವತ್ತು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎವಲ್ಯೂಷನ್, human health and diseases, biotechnology principles and processes, biotechnology and its application. ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್ಗಳು. ಸೊ ಇದರಿಂದ ಕೆಲವು ಕ್ವಶನ್ಸ್ಗಳು ಬರುತ್ತೆ, ನಿಮಗೆ ಚೆನ್ನಾಗಿ ಗೊತ್ತು. ಸೊ 2 ಯು ಕ್ಯಾನ್ ಗೆಸ್ ನಿಯರ್ಲಿ ಅಬೌಟ್ 10 ಕ್ವಶನ್ಸ್ ಫ್ರಮ್ ದಿಸ್ ಸೆಗ್ಮೆಂಟ್. ಅಂದ್ರೆ ಯಾವ ತರ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ದ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್ ಫ್ರಮ್ ದ ಎವಲ್ಯೂಷನ್ ಚಾಪ್ಟರ್. ಸೊ ಎವಲ್ಯೂಷನ್ ಚಾಪ್ಟರ್ ನ ಎಲ್ಲರೂ ಕೂಡ ಒಂದ್ಸಲ ನೋಡಿದೀರಾ ಅಂತ ಅನ್ಕೊಂಡಿರ್ತೀನಿ. ಓಕೆ, ಸೊ ಇನ್ ದ ವೆರಿ ಬಿಗಿನಿಂಗ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹೌ ದ ಅರ್ತ್ ವಾಸ್ ಫಾರ್ಮ್ಡ್, ಹೇಗೆ ಫಾರ್ಮೇಶನ್ ಆಯಿತು 4.5 ಬಿಲಿಯನ್ ಇಯರ್ಸ್ ಎಗೋ, ಅಂಡ್ ಡಿಫರೆಂಟ್ ಥಿಯರೀಸ್, ಸ್ಪಾಂಟೇನಿಯಸ್ ಜನರೇಷನ್, ಕಾಸ್ಮೋಸಾಯಿಕ್ ಥಿಯರಿ, ಪ್ಯಾನ್ಸ್ಪರ್ಮಿಯಾ, ಯು ನೋ ದಟ್. ಆ ಥಿಯರಿಗಳ ಬಗ್ಗೆ ಗೊತ್ತಿರಬೇಕು, ಕೆಮಿಕಲ್ ಎವಲ್ಯೂಷನ್ ಬಗ್ಗೆ ಗೊತ್ತಿರಬೇಕು, ಕಂಪ್ಯಾರಿಟಿವ್ ಅನಾಟಮಿ ಬಗ್ಗೆ. ಸೊ ಈ ತರ ಎಲ್ಲ ಇದೆ ಇದರಲ್ಲಿ, ಇನ್ಕ್ಲೂಡಿಂಗ್ ದ ಹ್ಯೂಮನ್ ಎವಲ್ಯೂಷನ್. ಓಕೆ, ಅಷ್ಟನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್. ಅಕಾರ್ಡಿಂಗ್ ಟು 𝐒𝐄_𝐷𝐄_, so now try to answer for this. The mechanism of evolution is evolution ಹೇಗಾಗಿದೆ? ಸೊ ಯು ನೋ ಎವಲ್ಯೂಷನ್, ಫಾದರ್ ಆಫ್ ಎವಲ್ಯೂಷನ್ ಅಂತ ಯಾರನ್ನು ಕರಿತೀವಿ ನಾವು? ಚಾರ್ಲ್ಸ್ ಡಾರ್ವಿನ್. ಸೊ ಬಿಫೋರ್ ದಟ್ ದೇರ್ ವಾಸ್ ಎ ಪರ್ಸನ್, his name is Jean Baptiste Lamarck ಅಂತ ಹೇಳ್ತೀವಿ. ಲೆಮಾರ್ಕಿಸಮ್, ದೆನ್ ಡಾರ್ವಿನಿಸಮ್. ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎವಲ್ಯೂಷನ್ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಲೆಮಾರ್ಕ್ ಅವರು ಒಂದು ಥಿಯರಿ ಹೇಳ್ತಾರೆ, ನಿಮಗೆ ಗೊತ್ತಿರಬಹುದು, ಯೂಸಸ್ ಅಂಡ್ ಡಿಸ್ಯೂಸಸ್ ಥಿಯರಿ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಇನ್ನೊಂದು ಥಿಯರಿ ಇದೆ, ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ ಅಂತ ಹೇಳಿ. ವಾಟ್ ಎವರ್ ದ ಕ್ಯಾರೆಕ್ಟರ್ ಯು ಹ್ಯಾವ್ ಅಕ್ವೈರ್ಡ್ ಇನ್ ಯುವರ್ ಲೈಫ್ ಟೈಮ್, ದಟ್ ವಿಲ್ ಬಿ ಪಾಸ್ ಆನ್ ಟು ದ ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತಾರೆ. ಬಟ್ ಅದನ್ನ ಡಿಸ್ಪ್ರೂವ್ ಮಾಡಿದ್ದು ಯಾರು? ಅದೇ ಹ್ಯೂಗೋ ಡ್ಯೂರೀಸ್ ಅವರು. ಓಕೆ, ಸೊ ಬಟ್ ಇಲ್ಲಿ ಅಕಾರ್ಡಿಂಗ್ ಟು ಹ್ಯೂಗೋ ಡ್ಯೂರೀಸ್, ದ ಮೆಕ್ಯಾನಿಸಮ್ ಆಫ್ ಎವಲ್ಯೂಷನ್ ಸೊ ಈಸ್ ಫಿನೋಟೈಪಿಕ್ ವೇರಿಯೇಷನ್ ಇಂದ ಆಗುತ್ತೆ, ಸಾಲ್ಟೇಷನ್, ಮಲ್ಟಿಪಲ್ ಸ್ಟೆಪ್ ಮ್ಯೂಟೇಷನ್ ಅಂಡ್ ಮೈನರ್ ಮ್ಯೂಟೇಷನ್. ಸೊ ದರ್ ಇಸ್ ಅ ಸಿಂಪಲ್ ಡೆಫಿನೇಷನ್, ಯು ನೋ ದಟ್. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯೂಟೇಷನ್, what is that? That is called saltation. So according to Hugo Duris, the mechanism of evolution is the saltation. Saltation anta helidre enu? It's a single step large mutation. Okay, so that is nothing but saltation. Adra mukantara evolution agutte anta heltare. Next, after about how many years of formation of the earth the life appeared on this planet? Okay, first earth form agutte. After how many years the first life has been arised over the planet? So ಮೊದಲನೇ ಜೀವಿ ಯಾವಾಗ ಫಾರ್ಮ್ ಆಯಿತು ಅಂತ ಕೇಳ್ತಿದ್ದಾರೆ. So you know that earth was formed about 4.5 billion years ago. The earth was formed. I'm just writing the earth. Okay, and after that, you know, like 4 billion years ago, 4 billion years ago, so the first organism, or you can say first life, have been formed over the earth. So hagagi first living anta helona. Okay, so the answer is enagirbodu 500 million years ago. The first living organism appeared on the earth 500 million years ago. 500 million years ago ಅಂತ ಹೇಳಬಾರ್ದು, 500 million years after the earth formed. ಅರ್ತ್ ಫಾರ್ಮೇಶನ್ ಆಗಿ 500 ಮಿಲಿಯನ್ ವರ್ಷಗಳ ಆದ್ಮೇಲೆ ಸೊ ಏನಾಗುತ್ತೆ, ಮೊದಲನೇ ಜೀವಿ ಅಥವಾ ಲಿವಿಂಗ್ ಆರ್ಗ್ಯಾನಿಸಮ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಇಟ್ಸ್ ರಿಲೇಟೆಡ್ ಟು ಕೆಮಿಕಲ್ ಎವಲ್ಯೂಷನ್. ಸಿ ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಕೇಳಿರ್ತೀರಾ. ಓಕೆ, ಯೂರಿ ಮತ್ತೆ ಸ್ಟ್ಯಾನ್ಲಿ ಮಿಲ್ಲರ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. by using a round bottomed flask, closed flask they have taken. So a complete apparatus ನಿಮಗೆ ಗೊತ್ತಿದೆ, ಕಂಡೆನ್ಸರ್ ಇರುತ್ತೆ, ಸೊ ಅಲ್ಲಿ ಬಾಯ್ಲಿಂಗ್ ಏನಿರುತ್ತೆ, ಫ್ಲಾಸ್ಕ್ ಇರುತ್ತೆ, ನೋಡಿರ್ತೀರಾ ನೀವು. ಓಕೆ, ಸೊ ಅದರಲ್ಲಿ ಯಾವ್ಯಾವ ಕಾಂಪೋನೆಂಟ್ ಅನ್ನ ತಗೊಂತಾರೆ
Okay, they are passing 800 degrees centigrade with the electrodes. ಅಷ್ಟು ಟೆಂಪರೇಚರ್ನ ಕೊಡ್ತಾರೆ. ಡಿಸ್ಚಾರ್ಜ್ ಸ್ಪಾರ್ಕ್ ಅಂತ ನೋಡಿರ್ತೀರಾ ಅಲ್ಲಿ. ಸೊ ಕೆಲವು ಗ್ಯಾಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಯಾವುದಿದೆ? ಸೊ ಲುಕ್ ಅಟ್ ಹಿಯರ್, CH3, H2, NH4. ಡಿಫರೆನ್ಸ್ ನೋಡಿ ಹಾಗೇನೆ. ಒಂದು ನೀವು ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಇಲ್ಲೆಲ್ಲ ಏನ್ ಕೊಟ್ಟಿದ್ದಾರೆ? ಮಿಥೈಲ್ಗಳನ್ನ ಕೊಟ್ಟಿದ್ದಾರೆ, CH3, CH3, CH3. ಬಟ್ ಯು ಹ್ಯಾವ್ ಟೇಕನ್ ಮೀಥೇನ್. ಅಲ್ಲಿ ಮೀಥೇನ್ ಅನ್ನ ತೆಗೆದುಕೊಂಡಿರ್ತಾರೆ, ಮೀಥೇನ್. ನೆಕ್ಸ್ಟ್ ಏನಿದೆ? ಹೈಡ್ರೋಜನ್, ನೆಕ್ಸ್ಟ್ ಅಮೋನಿಯಾ ಅಂಡ್ ವಾಟರ್ ವೇಪರ್ಸ್ ಅಟ್ 800 ಡಿಗ್ರಿ ಸೆಂಟಿಗ್ರೇಡ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಇಟ್ಸ್ ರಿಲೇಟೆಡ್ ಟು ಕೆಮಿಕಲ್ ಎವಲ್ಯೂಷನ್. ಇದು ಕೆಮಿಕಲ್ ಎವಲ್ಯೂಷನ್ ಅನ್ನ indicate ಮಾಡುತ್ತೆ. And also they were experimenting how the earth was formed and how the first living organism was formed. Actually first living organism formation ಆಗಿದೆ ಯಾವ ತರ? ಇನ್ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಗಳು ನಿಮ್ಗೆ ಗೊತ್ತಿರುತ್ತೆ, ಆ ಕಾಂಪೋನೆಂಟ್ಸ್ ಗಳಿಂದ ಫಾರ್ಮೇಶನ್ ಆಗುತ್ತೆ. ಫಸ್ಟ್ ಪ್ರೋಟೀನ್ಗಳು, ಸಾರಿ ಅಮೋನಿಯಾ, ಅಮೈನೋ ಆಸಿಡ್ಸ್, ಪ್ರೋಟೀನ್ಸ್. ಸೊ ಈ ತರ ನ್ಯೂಕ್ಲಿಯಿಕ್ ಆಸಿಡ್ಸ್ಗಳು. ಅದೇ ಸೀಕ್ವೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೀಕ್ವೆನ್ಸ್ ಯು ಮಸ್ಟ್ ರಿಮೆಂಬರ್: ಅಮೋನಿಯಾ, ಅಮೈನೋ ಆಸಿಡ್ಸ್, ಪ್ರೋಟೀನ್ಸ್ ಅಂಡ್ ನ್ಯೂಕ್ಲಿಯಿಕ್ ಆಸಿಡ್ಸ್. ಈ ಸೀಕ್ವೆನ್ಸ್ ಅಲ್ಲಿ ಫಸ್ಟ್ ಆ ತರದ ಪಿಗ್ಮೆಂಟ್ಸ್ ಗಳು ಫಾರ್ಮೇಶನ್ ಆಗುತ್ತೆ, ನಂತರ ಲಿವಿಂಗ್ ಆರ್ಗಾನಿಸಮ್ ಆಗೋದು ಅಂತ ಹೇಳುತ್ತೆ ಅದು. ಓಕೆ, ಸೊ ನೆಕ್ಸ್ಟ್, ಎಂಬ್ರಿಯಾಲಜಿಕಲ್ ಸಪೋರ್ಟ್ ಫಾರ್ ಎವಲ್ಯೂಷನ್ ವಾಸ್ ಪ್ರಪೋಸ್ಡ್ ಬೈ. ಸಿ ಅಗೈನ್, ಎಂಬ್ರಿಯಾಲಜಿಕಲ್ ಸಪೋರ್ಟ್. So he observed the similarity in the embryonic stage in different living organisms. So after that he started to formulate one theory like embryological support anta helbitu. So who was that? That's nothing but Ernst Haeckel. Ernst Haeckel yav basis mele? Based on the similarity, based on the similarity, okay, of the organisms in their embryonic stage. Organisms in their embryonic stage, in their embryonic stage. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ನೆನ್ಪಿಟ್ಕೊಂಡಿರ್ಬೇಕು ಎಲ್ಲ ಸೈಂಟಿಸ್ಟ್ ಗಳ ನೇಮ್ ಕೂಡ. ಅನಲಾಗಸ್ ಸ್ಟ್ರಕ್ಚರ್ಸ್ ಆರ್ ದ ರಿಸಲ್ಟ್ ಆಫ್, ಆರ್ ದ ರಿಸಲ್ಟೆಂಟ್ ಆಫ್. ಯು ನೋ ದ ಅನಲಾಗಸ್ ಆರ್ಗನ್ಸ್, ವೆರಿ ಕಾಮನ್ ಅಂಡ್ ಆಲ್ಸೋ ವೆರಿ ಸಿಂಪಲ್ ಒನ್, ರೈಟ್? ಅನಲಾಗಸ್ ಅಂತ ಹೇಳಿದ್ರೆ, ಸೊ ಆರ್ಗನ್ಸ್ ವಿಚ್ ಆರ್ ಸಿಮಿಲರ್ ಇನ್ ದೇರ್ ವಾಟ್? ಫಂಕ್ಷನ್ ಆಗಿ ಸಿಮಿಲರ್ ಆಗಿರುತ್ತಾ, ಇಲ್ಲ ಸ್ಟ್ರಕ್ಚರ್ ಸಿಮಿಲರ್ ಆಗಿರುತ್ತಾ? ಫಂಕ್ಷನ್ ಸಿಮಿಲರ್ ಆಗಿರುತ್ತೆ, ಬಟ್ ಡಿಫರ್ ಇನ್ ದೇರ್ ಸ್ಟ್ರಕ್ಚರ್ ಅಂಡ್ ದೇ ಆರ್ ಹ್ಯಾವಿಂಗ್ ಅ ಡಿಫರೆಂಟ್ ಆರಿಜಿನ್. ಬೇರೆ ಬೇರೆ ಆರಿಜಿನ್ ಇರುತ್ತೆ. ಹಾಗಾಗಿ ಹೋಮೋ ಅಂತ ಬಂದಾಗ ಸಿಮಿಲರ್ ಸ್ಟ್ರಕ್ಚರ್. ಅನಲಾಗಸ್ ಆರ್ಗನ್ಸ್ ಆರ್ ದ ಆರ್ಗನ್ಸ್ ಏನಾಗಿರುತ್ತೆ? ದೇ ಆರ್ ಹ್ಯಾವಿಂಗ್ ದ ಡಿಫರೆಂಟ್ ಸ್ಟ್ರಕ್ಚರ್ಸ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಡಿಫರೆಂಟ್ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ. ಸೊ ಯಾವ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಯು ಮಸ್ಟ್ ರೈಟ್ ದಾಟ್ like anatomically, anatomical structure, anatomical, different anatomical structure, okay, and also have different origin, different origin. ಅವಗಳ ancestral rock ಕೂಡ ಬೇರೆ ಆಗಿರುತ್ತೆ. they are coming from different origin ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಅದಾದ್ಮೇಲೆ having or performing the same function, same function, even though they are having the different structure, even though they are coming from the different origin, ancestral rock, but they are performing the same function. Such type of organs are commonly called analogous organs. But they are the resultant of what? See there, they are converging to perform the same function. See, converging ಅಂದ್ರೆ ಒಂದು ಗೂಡೋದು ಅಂತ. ಅದು ಬೇರೆ ಬೇರೆ ಯಾವುದೇ ತರದ ಹ್ಯಾಬಿಟ್ಯಾಟ್ ಇಂದ, ಆನ್ಸಿಸ್ಟ್ರಲ್ ರಾಕ್ ಇಂದ ಬರಲಿ, ಆದ್ರೆ ಅದು ಹ್ಯಾಬಿಟೇಟ್ಗೆ ತಕ್ಕ ಹಾಗೆ ಏನಾಗುತ್ತೆ, ಅಲ್ಲಿ ಪ್ಲೇಸ್ಗೆ ತಕ್ಕ ಹಾಗೆ ಅದ್ರ ಫಂಕ್ಷನ್ಗಳು ಮಾಡಿಫೈ ಆಗುತ್ತೆ. ದೇ ಆರ್ ಕನ್ವರ್ಜಿಂಗ್ ಟು ಪರ್ಫಾರ್ಮ್ ದ ಸೇಮ್ ಫಂಕ್ಷನ್, ಹೆನ್ಸ್ ದ ಆನ್ಸರ್ ಈಸ್ ಕನ್ವರ್ಜೆಂಟ್ ಎವಲ್ಯೂಷನ್. ಅನಲಾಗಸ್ ಬಂದಾಗ ಕನ್ವರ್ಜೆಂಟ್ ಎವಲ್ಯೂಷನ್, ಹೋಮಲಾಗಸ್ ಬಂದಾಗ ಡೈವರ್ಜೆಂಟ್. ಸ್ಟ್ರಕ್ಚರ್ ಒಂದೇ ಇರುತ್ತೆ, ಆದ್ರೆ ದೇ ಆರ್ ಡೈವರ್ಜಿಂಗ್ ಟು ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್. ವಿ ಆರ್ ಯೂಸಿಂಗ್ ಅವರ್ 4 limbs ಫಾರ್ ಹೋಲ್ಡಿಂಗ್ ಅಂಡ್ ಗ್ರಾಸ್ಪಿಂಗ್. ಚೀತಾ ಈಸ್ ಯೂಸಿಂಗ್ ಫಾರ್ ರನ್ನಿಂಗ್. ವೇಲ್, ಡಾಲ್ಫಿನ್ ದೇ ಆರ್ ಯೂಸಿಂಗ್ ಫಾರ್ ಸ್ವಿಮ್ಮಿಂಗ್. ಸಿ ದೇರ್, that is nothing but they are diverged to perform the different function. Here the analogous organs, they converged to perform the same function even though they are having the different anatomical structure and origin. Next, the eyes of octopus and eyes of cat shows different pattern of structure, yet they perform similar function. This is an example of, see, it's similar to the previous question, but the way of asking
the question is different. ಯಾವ ತರ ಇದೆ? The eyes of octopus and the cat. So the entirely different in their pattern. But ಅವ್ರು ಹೇಳ್ತಾ ಇದ್ದಾರೆ they perform similar function. ಒಂದೇ ಫಂಕ್ಷನ್ ಇರುತ್ತೆ. ಕ್ಯಾಟ್ ಅಲ್ಲಿ ಯಾವ ತರ ಫಂಕ್ಷನ್? ಬಿಕಾಸ್ ಯು ನೋ ದಟ್ ರೆಸ್ಪಾನ್ಸಿಬಲ್ ಫಾರ್ ದ ವಿಜುವಲ್, ಸೈಟ್ ಗೆ ರೆಸ್ಪಾನ್ಸಿಬಲ್ ಆಗೋದು. ಸೊ they are converged to perform the same function. Analogous ಆಗಿದೆ, converge ಆಗಿದೆ. They are the analogous, they converged to perform the same function. ಹಾಗಾಗಿ they are not homologous, they are not homologous. So ಹಾಗಾಗಿ ಆನ್ಸರ್ analogous, ಇವೆರಡರಲ್ಲಿ ಯಾವ್ದಾದ್ರು ಒಂದಾಗಿರಬೇಕು. That have evolved due to convergent evolution. ಕರೆಕ್ಟ್ ಆಗಿದೆ. ಸೊ ಡೈವರ್ಜೆಂಟ್ ಎವಲ್ಯೂಷನ್ ಕರೆಕ್ಟ್ ಅಲ್ಲ. ಸೊ ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಫಸ್ಟ್ ಡೆಫಿನೇಷನ್ ಗೊತ್ತಿದ್ರೆ, ಎಕ್ಸಾಂಪಲ್ ಗೊತ್ತಿದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಅಂಡ್ ಟ್ರೈ ಟು ಫಾಲೋ ದ ಎಲಿಮಿನೇಷನ್ ಮೆಥಡ್. ಸೊ ಒಂದು ಗೊತ್ತಿದ್ದಾಗ ನೀವು ಎರಡು ಈಸಿಯಾಗಿ ರಿಮೂವ್ ಮಾಡಿಬಿಡ್ಬಹುದು ಆಪ್ಷನ್ಗಳನ್ನ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅ ಲಿವಿಂಗ್ ಫಾಸಿಲ್? ಲಿವಿಂಗ್ ಫಾಸಿಲ್ ಅಂತ ಯಾವುದನ್ನ ಕರೀತಾರೆ? ಆಕ್ಚುಲಿ ಇದು the very first fossil ಇವತ್ತಿಗೂ ಇದೆ. The very first fossil was identified about 250 million years ago. ಅಂದ್ರೆ ಆ ಫಾಸಿಲ್ ಅಷ್ಟು ಹಳೆಯದು, ಅಷ್ಟು ಹಿಂದೆ ಅದನ್ನ ಐಡೆಂಟಿಫೈ ಮಾಡಿದ್ದಾರೆ ಅಂತಲ್ಲ. ಸೊ ಆಕ್ಚುಲಿ ವಿ ಹ್ಯಾವ್ ಐಡೆಂಟಿಫೈಡ್ ದ 250 million years old fossil. So what is that actually? So that is nothing but ginkgo biloba, or you can say biloba, ginkgo biloba. So that was the oldest living fossil, and you know ಮೊದಲ ಫಾಸಿಲ್ ಇದುವರೆಗೆ ಐಡೆಂಟಿಫೈ ಆಗಿರೋದು. ಸೊ ದಟ್ ಈಸ್ ನಿಯರ್ಲಿ ಅಬೌಟ್ 250 million years old one. ಓಕೆ, ಹಾಗಾಗಿ ಅದನ್ನ ಲಿವಿಂಗ್ ಫಾಸಿಲ್ ಅಂತ ಹೇಳ್ತಾರೆ, ಇನ್ನೂ ಬದುಕಿದೆ ಅಂತ. ಸೊ ನೆಕ್ಸ್ಟ್, ಜೆನೆಟಿಕ್ ಡ್ರಿಫ್ಟ್ ಆಪರೇಟ್ಸ್ ಇನ್. ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳಿದ್ರೆ ಏನು? ಚೇಂಜ್ ಇನ್ ದ ಜೆನೆಟಿಕ್ ಮೆಟೀರಿಯಲ್, ಓಕೆ, ಆಫ್ ಅ ಪೂಲ್ ಯು ಕ್ಯಾನ್ ಸೇ. ಅಂದ್ರೆ ಒಂದು ಪ್ಲೇಸ್ ಅಲ್ಲಿ, ಒಂದು ಪಾಪ್ಯುಲೇಷನ್ ಅಲ್ಲಿ ಇಮಿಡಿಯೇಟ್ ಆಗಿ ಡ್ರಾಸ್ಟಿಕ್ ಜೆನೆಟಿಕ್ ಏನಾಗೋದು, ಚೇಂಜಸ್ ಗಳಾಗೋದು, ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಎಲ್ಲ ಆಗುತ್ತೆ? ಸ್ಮಾಲ್ ಐಸೋಲೇಟೆಡ್ ಪಾಪ್ಯುಲೇಷನ್, large isolated population, non-reproductive population, slow reproductive population that occurs in a very small isolated population. ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಜೆನೆಟಿಕ್ ಡ್ರಿಫ್ಟ್ ಅನ್ನೋದು ಎಲ್ಲಿ ಬಂತು ಕಾನ್ಸೆಪ್ಟು? ಆಕ್ಚುಲಿ under Hardy-Weinberg principle, you know that p square plus 2pq plus q square equals 1 ಅಂತ ಹೇಳ್ತೀವಿ. ಸೊ ಅಲ್ಲಿ ಹೇಳ್ಬೇಕಿದ್ರೆ p square homozygous dominant, next heterozygous dominant ಅಂತೆಲ್ಲ ಹೇಳ್ತೀವಿ. ಸೊ ಸಾರಿ ಹೋಮೋಸೈಗಸ್ ರಿಸೆಸಿವ್ ಅಂತ ಹೇಳ್ಬಿಟ್ಟು ಹೆಟ್ರೋಸೈಗಸ್ PQ ಅಂತ ಹೇಳ್ತೀವಿ. ಅದಾದ್ಮೇಲೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲ್ ಅಂತ ಬಂದಾಗ, ಸೊ ಅಲ್ಲಿ ಮ್ಯೂಟೇಷನ್, ನ್ಯಾಚುರಲ್ ಸೆಲೆಕ್ಷನ್ ಜೊತೆಗೆ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಐಸೋಲೇಟೆಡ್ ಪಾಪ್ಯುಲೇಷನ್, ಸ್ಮಾಲ್ ಐಸೋಲೇಟೆಡ್. ಸೊ ದಟ್ ಇಸ್ ದ ಆನ್ಸರ್ ವೇರ್ ದ ಜೆನೆಟಿಕ್ ಡ್ರಿಫ್ಟ್ ಆಪರೇಟ್ಸ್. ನೆಕ್ಸ್ಟ್, in Hardy-Weinberg principle or the equation, the frequency of heterozygous individual is represented by, as I said, the Hardy-Weinberg equation that indicates p square plus 2pq plus q square equals 1. Here the p indicates, so homozygous, okay, homozygous dominant, and q indicates the homozygous recessive, you can say homozygous recessive, and the 2pq that indicates the heterozygous, illi helte heterozygous individual, heterozygous individual. So the answer is option 2pq. 2pq is the answer, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಈಸಿಯಾಗಿ ಗೊತ್ತಾಗುತ್ತಲ್ಲ ನಿಮ್ಗೆ. p square plus 2pq plus q square equals 1, just like a square plus 2ab plus ಅದೇ ತರ ಇದೆ b square. ಸೊ ಹತ್ರ ನೆನ್ಪಿಟ್ಕೊಳ್ಳಿ. The chronological order of human evolution from early to the recent is. So chronological order ಕೊಟ್ಟಿದ್ದಾರೆ ಇವಾಗ. You must know all the fossils of human beings from the beginning of Dryopithecus till the end of Homo sapiens. Okay, ಎಷ್ಟೆಲ್ಲ ಇದೆ ನೆನಪಿದೆಯಾ ನಿಮ್ಗೆ? ಸೊ ಫಸ್ಟ್ ಡ್ರಯೋಪಿಥಿಕಸ್ ಬರುತ್ತೆ, ಜಿನ್ಸಾಂಥ್ರೋಪಸ್, ರಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್. ಸೊ ಅದಾದ್ಮೇಲೆ ಮಧ್ಯದಲ್ಲಿ ತುಂಬಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಜಾವಾ ಮ್ಯಾನ್, ಪೀಕಿಂಗ್ ಮ್ಯಾನ್, ನಿಯಾಂಡರ್ತಾಲ್ ಮ್ಯಾನ್, ಕ್ರೋಮ್ಯಾಗ್ನನ್ ಮ್ಯಾನ್, ಮಾಡರ್ನ್ ಮ್ಯಾನ್ ಮತ್ತೆ ಹೋಮೋ ಸೇಪಿಯನ್ ಅಂತ ಹೇಳ್ಬಿಟ್ಟು. ಹೋಮೋ ಅನ್ನೋದ್ರಲ್ಲೇನೆ ಮೊದಲನೇದು ಹೋಮೋ ಹ್ಯಾಬಿಲಸ್, ಅದಾದ್ಮೇಲೆ ಹೋಮೋ ಎರೆಕ್ಟಸ್, ನೆಕ್ಸ್ಟ್ ಹೋಮೋ ನಿಯಾಂಡರ್ತಾಲೆನ್ಸಿಸ್,
ನೆಕ್ಸ್ಟ್ ಹೋಮೋಸೆಪಿಯನ್ಸ್ ಬರೋದು. ಸೊ ಯಾಕೆ ಇದನ್ನ ನಾವು ಡಿವೈಡ್ ಮಾಡಿದೀವಿ ಅಂತ ಹೇಳಿದ್ರೆ ಅವರ ಬಾಡಿ ಫೀಚರ್ ಮತ್ತೆ ಬ್ರೈನ್ ಕೆಪಾಸಿಟಿಯ ಮೇಲೆ. ಸೊ ಲೈಕ್ 650cc, 1350cc, 1400cc ಈ ತರ ಬರುತ್ತೆ. ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ನಾವು ಬರೆದ್ರೆ ಫ್ರಮ್ ಓಲ್ಡೆಸ್ಟ್ ಟು ರೀಸೆಂಟ್ ಏನಾಗುತ್ತೆ? ಆಸ್ಟ್ರಲೋಪಿಥಿಕಸ್ ಫಸ್ಟ್ ಅಲ್ಲ, ರಾಮಪಿಥಿಕಸ್ ಓಕೆ, ರಾಮಪಿಥಿಕಸ್ ಓಕೆ. ಸೊ ಐ ಕ್ಯಾನ್ ಡಿಲೀಟ್ ದ ರಿಮೂವ್ ದ ಆಪ್ಷನ್ ಲೈಕ್ ಎ ಅಂಡ್ ಸಿ, ಸಾರಿ ಡಿ ರೈಟ್ ನೌ. ನೆಕ್ಸ್ಟ್ ಅದಾದ್ಮೇಲೆ ಆಸ್ಟ್ರಲೋಪಿಥಿಕಸ್ ಬರುತ್ತೆ. ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ನಾಟ್ ಹೋಮೋ ಹ್ಯಾಬಿಲಸ್, ದೆನ್ ಹೋಮೋ ಹ್ಯಾಬಿಲಸ್, ದೆನ್ ಹೋಮೋ ಎರೆಕ್ಟಸ್. So the name itself indicating Homo habilis, Homo erectus, they started to like stand upright. Our posture upright ಆಗೋದಕ್ಕೆ ಶುರು ಆಗುತ್ತೆ. So when it comes to what is that, Java man, Peking man, ಅಲ್ಲೆಲ್ಲ ಬಂದಾಗ they started to use a fire ಯೂಸ್ ಮಾಡ್ತಾರೆ. they know how to draw diagrams in the caves, ಬರೆದಿರ್ತಾರೆ ಅವರು, ಸ್ಕಲ್ಪ್ಚರ್ಗಳೆಲ್ಲ ನೋಡಿರ್ತೀರ ನೀವು. ಸೊ ಅದಾದ್ಮೇಲೆ ಏನಾಗೋದು, ನಿಯಾಂಡರ್ತಾಲ್ ಮ್ಯಾನ್, they were very muscular, ತುಂಬಾ ಮಸ್ಕ್ಯುಲರ್ ಆಗಿದ್ರು, ಬಟ್ ದೇ ವರ್ ಹ್ಯಾವಿಂಗ್ ಎ ಶಾರ್ಟ್ ಸ್ಟ್ಯಾಚ್ಯೂರ್, ತುಂಬಾ ಕುಳ್ಳ ಇದ್ರು. 4.5 ತುಂಬಾ ಹೈಯೆಸ್ಟ್ ಇತ್ತು ಅದು. ಓಕೆ, ನಿಯಾಂಡರ್ತಾಲ್ ಮ್ಯಾನ್ ಮೂತಿ ಹೀಗಿರ್ತಿತ್ತು. ಸೊ ಅದಾದ್ಮೇಲೆ ಬರ್ತಾ ಬರ್ತಾ ಮಾಡರ್ನ್ ಮ್ಯಾನ್ ಆಗುತ್ತೆ. ಇವಾಗ ನಾವು ಹೋಮೋಸೆಪಿಯನ್ಸ್ ಅಂತ ಹೇಳ್ಕೊಂತೀವಿ. ಸೊ ದಟ್ಸ್ ದ ಥಿಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ರಾಮಪಿಥೆಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್ ಇಸ್ ದ ರೈಟ್ ಒನ್. ಆಪ್ಷನ್ ಬಿ. ನೆಕ್ಸ್ಟ್, ಸೊ ಇಲ್ಲಿ ಕೆಲವು ಹ್ಯೂಮನ್ ಫಾಸಿಲ್ಸ್ದು ಓಕೆ ಪ್ರೀವಿಯಸ್ ಒನ್, ಸೊ ಮತ್ತೆ ಪ್ರೆಸೆಂಟ್ ಒನ್ ಬ್ರೈನ್ ಕೆಪಾಸಿಟಿಯನ್ನ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಅಂತ ನೀವು ಹೇಳಬೇಕು. ದಿಸ್ ಇಸ್ ದ 4. ಓಕೆ, ದಿಸ್ ಇಸ್ ದ 4 ಒನ್. ಯಾವುದು ಕರೆಕ್ಟ್ ಅಂತ ಹೇಳಬೇಕು. ಓಕೆ, ಸೊ ನೋಡಿ ಇಲ್ಲಿ ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಅದನ್ನ ಈಸಿಯಾಗಿ ಹೇಳ್ಬಿಡ್ಬೋದು. ಆಲ್ಮೋಸ್ಟ್ ಇದು ಒಂದು ಕಡೆಯಿಂದ ರಾಂಗ್ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ನೋಡಿ ಇದನ್ನೇ ನಾನು ರಿಪೀಟ್ ಮಾಡಿದ್ದಿದ್ರೆ ಆಗ ಕನ್ಫ್ಯೂಸ್ ಆಗ್ತಿತ್ತು ನಿಮ್ಗೆ. ಯು ಕಮ್ ಟು ನೋ ದಟ್ ಹೋಮೋಸೆಪಿಯನ್ಸ್ ಆರ್ ದ ರೀಸೆಂಟ್ ಫಾಸಿಲ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಅಂದ್ರೆ ನಾವೇ. ಓಕೆ, ಹೈಲಿ ಎವಾಲ್ವ್ಡ್ ಸ್ಪೀಶೀಸ್ ಅಂಡ್ ವಿ ಆರ್ ಹ್ಯಾವಿಂಗ್ ನಿಯರ್ಲಿ ಅಬೌಟ್ 1400cc ಅಷ್ಟು ನಮ್ಮ ಬ್ರೈನ್ ಕೆಪಾಸಿಟಿ ಇದೆ. ಸೊ ದಟ್ಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ನೋಡ್ ಹಾಗೇನೆ ಅದಾದ್ಮೇಲೆ ನಿಯಾಂಡರ್ತಾಲೆನ್ಸಿಸ್, ಹೋಮೋ ನಿಯಾಂಡರ್ತಾಲೆನ್ಸಿಸ್ ಪ್ರೀವಿಯಸ್ಗೆ ಹೋದ್ರೆ ದೇ ವರ್ ಹ್ಯಾವಿಂಗ್ 1350 ಇತ್ತು ಅವರಲ್ಲಿ. ಓಕೆ, ಬಿ ಮತ್ತೆ 2 ಕರೆಕ್ಟ್ ಆಗಿದೆ, ಇವೆರಡು ಮಾತ್ರ ಚೇಂಜ್ ಆಗಿದೆಯಾ? ಸೊ ಏನೋಣ, ಹೋಮೋ ಹ್ಯಾಬಿಲಸ್ ಮತ್ತೆ ಹೋಮೋ ಹೆರೆಕ್ಟಸ್. ಹೋಮೋ ಹ್ಯಾಬಿಲಸ್ ಪ್ರೀವಿಯಸ್ ಇದ್ದವರು. ಸೊ ಹಾಗಾಗಿ ಅವರ ಬ್ರೈನ್ ಕೆಪಾಸಿಟಿ ಏನಾಗುತ್ತೆ, ಯು ಕಮ್ ಟು ನೋ A3 ಎಸ್ ಕರೆಕ್ಟ್ ಆಗಿದೆ. ಸೊ 650 to 800. ನೆಕ್ಸ್ಟ್ ಅದಾದ್ಮೇಲೆ ಹೋಮೋ ಎರೆಕ್ಟಸ್ ಬರ್ತಾರೆ 900. ಸೊ ಇಲ್ಲೇ ನೀವು ಹೇಳ್ಬಿಡ್ಬೋದು ಹೋಮೋ ಹ್ಯಾಬಿಲಸ್, ಅದಾದ್ಮೇಲೆ ಹೋಮೋ ಎರೆಕ್ಟಸ್, ಅದಾದ್ಮೇಲೆ ಹೋಮೋ ನಿಯಾಂಡರ್ತಾಲೆನ್ಸಿಸ್, ಹೋಮೋಸೆಪಿಯನ್. ಹಾರ್ಡ್ ಆಗಿ ಹೇಳೋದಾದ್ರೆ ಫಸ್ಟ್ 650 to 800cc ಹೋಮೋ ಹ್ಯಾಬಿಲಿಸ್, ಹೋಮೋ ಎರೆಕ್ಟಸ್, ನೆಕ್ಸ್ಟ್ ನಿಯಾಂಡರ್ತಾಲೆನ್ಸಿಸ್, ಆಫ್ಟರ್ ದಟ್ ಹೋಮೋಸೆಪಿಯನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಓಕೆ, ಬ್ರೈನ್ ಕೆಪಾಸಿಟೀಸ್. ಇನ್ ವಿಚ್ ಡಿಸೀಸ್ does mosquito transmitted pathogen cause chronic inflammation of lymphatic vessel? Chronic, okay, ಅಂದ್ರೆ that persists throughout the life. acute ಅಲ್ಲ, ಇದು ಕ್ರಾನಿಕ್ ಆಗಿರುತ್ತೆ. ಲೋಯರ್ ಲಿಂಬ್ ಅಲ್ಲಿ ಏನಾಗೋದು, ಲಿಂಫ್ಯಾಟಿಕ್ ವೆಸಲ್ಸ್ ಗಳು ಇನ್ಫ್ಲಮೇಟ್ ಆಗುತ್ತೆ. ಸೊ ದೆನ್ ಏನಾಗುತ್ತೆ ಅಲ್ಲಿ, ಆಟೋಮ್ಯಾಟಿಕಲಿ ದಟ್ ಲೆಗ್ ಸ್ಟಾರ್ಟೆಡ್ ಟು ಅಪಿಯರ್ ಲೈಕ್ an elephant leg. hence the name is elephantiasis. ಸೊ ಅಂಡ್ ಆಲ್ಸೋ ನೋನ್ ಆಸ್ ಫಿಲೇರಿಯಾಸಿಸ್ ಅಂತ ಹೇಳ್ತೀವಿ. ಸಿ, ಡಸ್ ಮಸ್ಕಿಟೋ ಅಂದ್ರೆ ಅದು ಕ್ಯುಲೆಕ್ಸ್ ಮಸ್ಕಿಟೋ ಅಂತ ಹೇಳ್ತೀವಿ. ಕ್ಯುಲೆಕ್ಸ್ ಮಸ್ಕಿಟೋ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದಟ್ pathogen. What is that pathogen? It's a what is that? Filarial worm. You know Ochreria malayi, Ochreria malayi and Bancrofti. You know Ochreria Bancrofti. I'm just writing here. Bancrofti. ಇವೆರಡೂ ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಎಲಿಫೆಂಟೈಸಿಸ್, ಆಲ್ಸೋ ನೋನ್ ಆಸ್ ಫಿಲೇರಿಯಾಸಿಸ್ ಅಂತ ಹೇಳ್ಬೋದು. ಫಿಲೇರಿಯಾಸಿಸ್, ಅಂಡರ್ಸ್ಟುಡ್? ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. The infectious stage of Plasmodium vivax, it's a kind of a protozoa, okay, that enters the human body. You know that causes a disease called malaria. ಇದು ಮಲೇರಿಯಾ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಇಟ್ಸ್ ಎ ಪ್ರೋಟೋಜೋವನ್ ಡಿಸೀಸ್.
ಆಕ್ಚುಲಿ ಮಲೇರಿಯಾದ ಬಗ್ಗೆ ಹೇಳ್ತಾ ಇದ್ದೀನಿ ನಾವಾಗ. ಇಟ್ಸ್ ಎ ಪ್ರೋಟೋಜೋಯನ್ ಡಿಸೀಸ್ ಆಗಿದೆ. ಓಕೆನಾ? ಸೊ ಇದು ಇನ್ಫೆಕ್ಷಿಯಸ್ ಫಾರ್ಮ್ ಯಾವುದು? ವಾಟ್ ಇಸ್ ದ ಇನ್ಫೆಕ್ಷಿಯಸ್ ಫಾರ್ಮ್ ಆಫ್ ಪ್ಲಾಸ್ಮೋಡಿಯಂ ವೈವಾಕ್ಸ್ ವಿಚ್ ಕಾಸಸ್ ದ ಮಲೇರಿಯಾ? Okay, they are asking, and that's nothing but sporozoites. Sporozoites. Hence they comes under sporozoans. ಕೇಳಿರ್ತೀರಾ protozoans ಗಳಲ್ಲಿ ciliated protozoans, flagellated protozoans, ಸೊ ಜೊತೆಗೆ amoeboid protozoans, sporozoans ಅಂತ ಹೇಳ್ಬಿಟ್ಟು. Sporozoans ಅಂತ ಬಂದಾಗ, so where the mature form are present in the form of spores, that's nothing but sporozoites. Sporozoites enters the human blood through the mosquito bite and they started to multiply in the liver cell. Multiply ಆಗುತ್ತೆ, they release into the bloodstream and attack the RBC. RBC ಒಳಭಾಗದಲ್ಲಿ ಮತ್ತೆ ಮಲ್ಟಿಪ್ಲೈ ಆಗಿ ಮೇಲ್ ಮತ್ತೆ ಫಿಮೇಲ್ ಗೆಮೆಟೋಸೈಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಸೊ ಒಂದು ಕೆಮಿಕಲ್ ಹಿಮೋಸೈನ್ ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ರಿಕರಿಂಗ್ ಫೀವರ್ ಅಂಡ್ ಚಿಲ್ ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಇದು 2 ಹೋಸ್ಟ್ ಗಳನ್ನ ರಿಕ್ವೈರ್ ಮಾಡೋದು. ಹಾಗಾಗಿ ಸ್ಪೋರೋಜಾಯಿಟ್ ಇಸ್ ದ ಇನ್ಫೆಕ್ಷಿಯಸ್ ಫಾರ್ಮ್ ಆಫ್ ಪ್ಲಾಸ್ಮೋಡಿಯಂ ಕಾಸಸ್ ದ ಮಲೇರಿಯಾ. In which one of the following pairs disease both are caused by viruses? You know, common infectious diseases ಬಗ್ಗೆ ತಿಳ್ಕೊಂತೀವಿ ಈ ಚಾಪ್ಟರ್ ಅಲ್ಲಿ. ಬ್ಯಾಕ್ಟೀರಿಯಲ್ ಡಿಸೀಸಸ್, ಫಂಗಲ್ ಡಿಸೀಸಸ್, ವೈರಲ್ ಡಿಸೀಸಸ್, ಎಲ್ಮಿಂಥಿಕ್ ಡಿಸೀಸಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಷ್ಟು ಡಿಸಾರ್ಡರ್ಸ್ ಗಳಲ್ಲಿ ನಾವು ವೈರಸ್ ಡಿಸೀಸ್ ಅಂತ ಬಂದಾಗ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕಾಮನ್ ಕೋಲ್ಡ್, ಚಿಕನ್ ಗುನ್ಯಾ ಮತ್ತೆ ಡೆಂಗ್ಯೂನ ಕೊಟ್ಟಿದ್ದಾರೆ. ಬಟ್ ಯು ಮಸ್ಟ್ ನೋ ಅದರ್ ಎಕ್ಸಾಂಪಲ್ಸ್ ಆಸ್ ವೆಲ್. So what are they? Tetanus and typhoid. You know, both are caused by the bacteria Clostridium tetani and Salmonella typhi. So whooping cough as well as a sleeping sickness. So both are actually, you know, sleeping sickness idu protozoan inda cause agodu, idu virus inda cause agodu. So illi sleeping sickness anta ಹೇಳಿದ್ರೆ ನಿದ್ರಾ ರೋಗ. So you know trypanosoma ಇದರಿಂದ cause ಆಗೋದು protozoa. ಸೊ ಇದು ಕೂಡ ಫಸ್ಟ್ ಪಿ ಅಲ್ಲಿ ಓದಿರ್ತೀರಾ ನೀವು. ಓಕೆ, ನೆಕ್ಸ್ಟ್ ಸಿಫಿಲಿಸ್ ಮತ್ತೆ ಏಡ್ಸ್ ವೈರಸ್ ಇಂದ ಕಾಸ್ ಆಗುತ್ತೆ. ಆದರೆ ಯು ನೋ ದಟ್ ಸಿಫಿಲಿಸ್ ಇಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಟ್ರೆಪೋನೆಮಾ ಪೆಲ್ಲಿಡಮ್ ಅದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಮೀಸಲ್ಸ್, ಪ್ಯಾರಾಮಿಕ್ಸೋ ವೈರಸ್ ಮತ್ತೆ ರೇಬೀಸ್ ವೈರಸ್ ಅಂತಾನೆ ಇದೆ. ರೇಬೀಸ್ ವೈರಸ್ ಮತ್ತೆ ಪ್ಯಾರಾಮಿಕ್ಸೋ ವೈರಸ್ ಅಂತ ಹೇಳ್ಬಿಟ್ಟು ಪ್ಯಾರಾಮಿಕ್ಸೋ ವೈರಸ್. ಸೊ ಜೊತೆಗೆ ಇನ್ನೊಂದು ಯಾವುದು? ರೇಬೀಸ್ viruses. So these are causing the measles as well as rabies. So these two are caused by the virus. Option D is the correct one. Give the correct matching a causative agent or a germ and disease. ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಬೇಕು. ಓಕೆ, ಮಲೇರಿಯಾ. So is that caused by causative agent? Look at here. Is that caused by Anopheles mosquito? I don't know. Let's check that. Leishmania, sleeping sickness cause ಆಗುತ್ತಾ? Let's check that. Glossina, Kala Azar ಆಗುತ್ತಾ? Next, Ochureria filariasis. ಯಾವುದು ಪಕ್ಕಾ ಇದೆ ನೋಡಿ ಇಲ್ಲಿ. Actually, Kala Azar is caused by Leishmania. Sleeping sickness is caused by Tryponema. Sorry, as I said, what is the Trypanosoma. Anopheles ಕರೆಕ್ಟ್ ಆಗಿದೆಯಲ್ಲ ಸರ್? ಇದು ಖಂಡಿತ ಅಲ್ಲ. ಯಾಕೆಂದ್ರೆ Anopheles is caused by Plasmodium. ಅದು ಪ್ಲಾಸ್ಮೋಡಿಯಂ ಇಂದ ಕಾಸ್ ಆಗೋದು. Anopheles is just a vector. ಸೊ ಅದೇ ತರ Kala Azar is caused by Leishmania. So Ochureria is caused by filariasis. ಅಂದ್ರೆ filariasis is caused by Ochureria malayi, Ochureria bancrofti. So they are responsible for causing elephantiasis. ಹಾಗಾಗಿ this is the correct one. Rest of them are not perfectly matched. Okay, the adenosine deaminase deficiency result into you know that this we have studied under the topic called gene therapy. ಇದು ಜೀನ್ ಥೆರಪಿ ನಾವು ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಓಕೆನಾ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸಸ್ ಚಾಪ್ಟರ್ ಅಲ್ಲಿ. ಸೊ ಓಕೆ, ಡಿಸ್ಫಂಕ್ಷನ್ ಆಫ್ ಇಮ್ಯೂನ್ ಸಿಸ್ಟಮ್, Parkinson's disease, digestive disorder, Addison's disease. The answer is dysfunction of immune system. That is called adenosine deaminase anta helteve. So you should go through that one. ಅದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳು ಬಯೋಟೆಕ್ನಾಲಜಿ ಚಾಪ್ಟರ್ ಅಲ್ಲಿ ನಾನು ಮಾಡಿದ್ದೀನಿ. ಐ ಗೆಸ್ ಪ್ರೀವಿಯಸ್ ಇಟ್ ಸೆಲ್ಫ್ ಯು ಕ್ಯಾನ್ ಗೆಟ್ ಮೋರ್ ದೆನ್ 10 to 15 ಇನ್ ಪ್ರಾಕ್ಟೀಸ್ ಶೀಟ್ ಆಸ್ ವೆಲ್. ನಿಯರ್ಲಿ 30 ಕ್ವಶನ್ಸ್ ಯು ವಿಲ್ ಗೆಟ್ ಇನ್ ಟೋಟಲ್. ಕರೆಕ್ಟ್ ಆಗಿ ಅದನ್ನ ನೋಡ್ಕೊಂಡ್ರೆ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡಬಹುದು ಎಕ್ಸಾಮಿನೇಷನ್ ನ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಮ್ಯುನೋಗ್ಲೋಬುಲಿನ್ಸ್ ಡಸ್
constitute the largest percentage in human milk. Human milk, mother's milk, breast milk. He's having, that there is a kind of antibody ಇದೆ, and also having an yellowish fluid called colostrum. Colostrum ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಆಂಟಿಬಾಡಿ ಇದೆ. Okay, what is that antibody molecule? So present in human milk ಅಂತ ಕೇಳಿದ್ರೆ that's nothing but IgA. ಸೊ ತುಂಬಾ ಲಾರ್ಜೆಸ್ಟ್ ಪ್ರಿವೆಲೆಂಟ್ ಯಾವುದು IgG. ಅವ್ರು ಕೇಳ್ತಾ ಇರೋದು ಮಿಲ್ಕ್ ಅಲ್ಲಿ ಆಗಿರೋದ್ರಿಂದ ಹ್ಯೂಮನ್ ಮಿಲ್ಕ್ ಅಲ್ಲಿ IgA ಅಂತ ಹೇಳ್ಬಹುದು. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್, ಯೂಸ್ ಆಫ್ ಆಂಟಿಹಿಸ್ಟಮೈನ್ ಅಂಡ್ ಸ್ಟೀರಾಯ್ಡ್ ಗಿವ್ ಅ ಕ್ವಿಕ್ ರಿಲೀಫ್ ಫ್ರಮ್ ಅಲರ್ಜಿ ಅಂತ ಹೇಳಿದ್ರೆ ಏನು? ಅಲರ್ಜಿ, ನಾಸಿಯಾ, ಕಾಫ್ ಮತ್ತೆ ಹೆಡೇಕ್. ಸೊ ಯಾವಾಗ ನಾವು ಆಂಟಿಹಿಸ್ಟಮೈನ್ ಮತ್ತೆ ಸ್ಟೀರಾಯ್ಡ್ ಅನ್ನ ಕೊಟ್ಟು ಈ ಒಂದು ಪ್ರಾಸೆಸ್ ಅನ್ನ ಅಥವಾ ರಿಯಾಕ್ಷನ್ ಅನ್ನ ಕಡಿಮೆ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಯಾವುದಕ್ಕೆ ತಗೊಂತೀವಿ ನಾವು? ಈಗ ಕಾಮನ್ ಆಗಿ ಎಲರ್ಜಿ ಅಂತ ಹೇಳಿದ್ರೆ ಏನು? ಅಂಡ್ exaggerated response of our immune system to the external stimuli or environmental stimuli. Exaggerated response of our immune system when the allergens enter into our body. Allergens enter adaga, dust particles, animal dander or any other kind of allergens, aವಾಗ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ by showing many symptoms like running of eyes or nose or the redness of skin, whatever it is. ಆಗೋದು, ಕಾಫ್ ಆಗೋದು, ಸ್ನೀಸ್ ಆಗೋದು ಆಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಯಾಕಾಗುತ್ತೆ? ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಆಫ್ ಸಮ್ ಹಾರ್ಮೋನ್ ಕಾಲ್ಡ್ ಆರ್ ಕೆಮಿಕಲ್ ಕಾಲ್ಡ್ ಹಿಸ್ಟಮೈನ್, ಡೋಪಮೈನ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ, ಅದಕ್ಕೆ ಅಲರ್ಜಿ ಆಗ್ತಾ ಇದೆ. ಟು ರೆಡ್ಯೂಸ್ ದಟ್ ದೇ ಆರ್ ಪ್ರೊವೈಡಿಂಗ್ ಆಂಟಿಹಿಸ್ಟಮೈನ್. ಸೊ ಫಾರ್ ವಾಟ್? ಅಲರ್ಜಿ and exaggerated response of our immune system to the external stimuli is called allergy. Cells involved in immune mechanism are cells involved in immune mechanism, you know that. So cells ಯಾವುದು ಬ್ಲಡ್ ಅಲ್ಲಿ? ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ and thrombocytes. Especially leukocytes are the soldiers of our body because they engulf foreign bodies which they enter into our body. Enter ಮಾಡುತ್ತೆ ಅಂದ್ರೆ ಎಂಟರ್ ಆಗಿರೋದನ್ನ ಎಂಗಲ್ಫ್ ಮಾಡುತ್ತೆ. ಯಾವುದು? WBCs, ಲ್ಯೂಕೋಸೈಟ್ಸ್. ಅದರಲ್ಲೂ ಕೂಡ ಎರಡು ತರ ಇದೆ, ಎಗ್ರಾನ್ಯುಲರ್ ಲ್ಯೂಕೋಸೈಟ್ಸ್ ಅಂಡ್ ಗ್ರಾನ್ಯುಲರ್ ಲ್ಯೂಕೋಸೈಟ್ಸ್. ಪಾಲಿಮಾರ್ಫೋನ್ಯೂಕ್ಲಿಯರ್ ಲಿಂಫೋಸೈಟ್ಸ್, ಮಾನೋಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲೂ ಕೂಡ ನೀವು ನೋಡಿರ್ತೀರಾ ನ್ಯಾಚುರಲ್ ಕಿಲ್ಲರ್ ಅಂತ ಹೇಳಿ. ಓಕೆ, ಅಂಡ್ ಎಸ್ಪೆಷಲಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಒನ್ ವಿ ನೀಡ್ ಟು ಟಾಕ್ ಅಬೌಟ್ ದ ಲಿಂಫೋಸೈಟ್ಸ್. ಸೊ ಹಾಗಾಗಿ ಇಲ್ಲಿ ನಾವು ನೋಡಿದಾಗ ಯೋಸಿನೋಫಿಲ್ಸ್ ಮತ್ತೆ ಥ್ರೋಂಬೋಸೈಟ್ಸ್ ಮತ್ತೆ ಎರಿಥ್ರೋಸೈಟ್ಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಓಕೆ, ಅದರಲ್ಲಿ ಆಕ್ಸಿಮೋಗ್ಲೋಬಿನ್, ಕಾರ್ಬನ್ ಐನೋ ಹಿಮೋಗ್ಲೋಬಿನ್ ನೋಡಿರ್ತೀರಾ. ಎಸಿನೋಫಿಲ್ಸ್ ಆಲ್ಸೋ ಕಾಲ್ಡ್ ಆಸಿಡೋಫಿಲ್ಸ್ ಅಂತ ಹೇಳ್ತೀವಿ. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೈಂಟೈನಿಂಗ್ ದ ಆಸ್ಮಾಟಿಕ್ ಬ್ಯಾಲೆನ್ಸ್ ಜಸ್ಟ್ ಲೈಕ್ ಅದರ್ ಥಿಂಗ್ಸ್. ಸೊ ನೋಡಿರ್ತೀರಾ, ಮತ್ತೆ ಅದನ್ನ ನೆನ್ಪಿಟ್ಕೊಳ್ಳಿ, ಅದು ಕೂಡ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಥ್ರೋಂಬೋಸೈಟ್ ಕ್ಲಾಟಿಂಗ್ ಆಫ್ ಬ್ಲಡ್, ಬಟ್ lymphocytes are the example for the immune mechanism system. Identify the incorrect pair. Incorrect pair ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಸೊ ಎಲ್ಲಿ ಬಂತು ಈ ಕಾನ್ಸೆಪ್ಟು? ಕಾಮನ್ ಆಗಿ ನೀವು ಇಲ್ಲೂ ಓದಿರ್ತೀರಾ, ಜೊತೆಗೆ ಕ್ಲಾಸ್ 11 ಅಲ್ಲಿ ಪ್ರೋಟೀನ್ಸ್ ಗಳ ಬಗ್ಗೆ ನೋಡಿರ್ತೀರಾ. ಪ್ರೋಟೀನ್ಸ್ ಆರ್ ಸಮ್ ಆರ್ ಆಲ್ಕಲಾಯ್ಡ್ಸ್, ಸಮ್ ಆರ್ ಡ್ರಗ್ಸ್, some others are like a protein, enzymes ಆರ್ ಹಾರ್ಮೋನ್ಸ್ ಅಂತೆಲ್ಲ ಓದಿರ್ತೀರಾ. ಇಲ್ಲಿ ಯಾವುದಿದು? ಆಲ್ಕಲಾಯ್ಡ್ಸ್, ಕೋಡಿನ್, ಟಾಕ್ಸಿನ್ಸ್, ಅಬ್ರಿನ್, ಲೆಕ್ಟಿನ್ಸ್, ಕಾಂಕಾನಾವಾಲೈನ್ ಎ, ಡ್ರಗ್ಸ್, ರೆಸಿನ್ಸ್. So this is the wrong one. Okay, so these are the chemicals actually, so that's why it's not drugs. So particularly ಹಾಗಾಗಿ ನಾವು ಆಪ್ಷನ್ ಡಿ ಅನ್ನ ಹೇಳ್ಬೋದು. ಸೊ ಅಗೈನ್ ಕ್ಲಾಸ್ 11 ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಅದು ಹೇಳಿರೋದು ಉಂಟು, ನೆನಪಿರ್ಬೇಕು ನಿಮ್ಗೆ. ಕೋಕಾ ಆಲ್ಕಲಾಯ್ಡ್ಸ್ ಆರ್ ಕೊಕೈನ್ is obtained from, ಎಲ್ಲಿಂದ ಸಿಗುತ್ತೆ? And these are obtained from Papaver somniferum, that is nothing but the poppy plant. We are obtaining the, what is that? Opioids, opium ಅಂತ ಹೇಳ್ತೀವಿ. ಸೊ ಅದು ಫಸ್ಟ್ ಒನ್ ಆಯ್ತು, ಪಾಪಿ. ಸೊ ಅಟ್ರೋಪಾ ಬೆಲ್ಲಡೋನಾ, that is nothing but hallucinogens, LSD ಅಂತ ಕೇಳಿರ್ತೀರಾ. ದತ್ತುರ ಸ್ಪೀಶೀಸ್ ಆಲ್ಸೋ hallucinogens. The answer is the morphine ಇಲ್ಲ ಆಗುತ್ತೆ, erythroxylum coca. So coca alkaloids are the cocaine are obtained from erythroxylum coca.
ಸೊ ನೇಟಿವ್ಲಿ ಅಮೇರಿಕಾ. ಸೊ ಹಾಗಾಗಿ ನೇಟಿವ್ಲಿ ಫ್ರಮ್ ಅಮೇರಿಕಾ ಯು ಕ್ಯಾನ್ ಸೇ ಆಪ್ಷನ್ ಸಿ ಎರಿಥ್ರೋಝೈಲಮ್ ಕೋಕಾ. ಓಕೆನಾ? ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. A specific recognition sequence identified by endonucleases to make a cut at specific positions within the DNA is at specific position ಅಂತ ಹೇಳ್ತಿದ್ದಾರೆ. Endonucleases ಅಂತ ಹೇಳಿದ್ರೇನೆ, so they are the nucleases and restriction enzymes. They cut the DNA at a specific recognition site within the DNA. Exonuclease, they are removing the nucleotides from the end, at the end of the DNA. Okay, so now the question is specific recognition sequence identified. What is that? So degenerate primer sequence, Okazaki sequences, palindrome nucleotide sequence, so and polytyl, what is that sequence? Palindrome nucleotide sequence. So when it is cutting the DNA within, so within the DNA idenadu cut madadaga, so you might have observed this structure. This structure na observe ಮಾಡಿರ್ತೀರಾ. Okay, considering, so this is the double stranded DNA. So one and second strand, there is a one and second strand like that. And here you can observe ee tara enirutte base pairs kalirutte. Sticky end and blunt end have been formed. Okay, ಎರಡು ತರ end ಗಳು ಫಾರ್ಮೇಷನ್ ಆಗುತ್ತೆ, blunt end and sticky end. It's a overhang extra stretched sticky part of the double stranded DNA. So extra stretched overhanging part. So ಇಲ್ಲಿ ಯಾವ ತರ ಸೀಕ್ವೆನ್ಸ್ ಇರುತ್ತೆ, you know that. If you are considering this one as a like a G T T, okay, A C ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಆಪೋಸಿಟ್ ಆಗಿರಬೇಕು. ಇಲ್ಲಿ G ನ ಶುರು ಆಗಿದೆ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಸ್ಟಾರ್ಟ್ ಫ್ರಮ್ C. ಓಕೆ, C A ಇದ್ದಾಗ ಅಲ್ಲಿ T ಮತ್ತೆ G ಆಗುತ್ತೆ. Palindrome. So these are the words or the sequences. So that that gives the same meaning or the phono. ಒಂದೇ ತರ ಪ್ರೊನೌನ್ಸಿಯೇಷನ್ ಕೂಡ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದೇ ತರ ಸೀಕ್ವೆನ್ಸ್ ಫ್ರಮ್ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್. ಸೊ ಆ ತರ ಇದ್ರೆ ಪ್ಯಾಲಿಂಡ್ರೋಮ್ ಸೀಕ್ವೆನ್ಸ್ ಫಾರ್ಮ್ ಮಾಡೋದು ಎಂಡೋನ್ಯೂಕ್ಲಿಯಸ್ಗಳು ಅಂತ ಹೇಳ್ಬೋದು. ದ 2 antibiotic resistant genes on vector PBR322. You know vector PBR322 ಅಂತ ಹೇಳಿದ್ರೆ ಬಾಲಿವರ್ ಅಂಡ್ ರೋಡ್ರಿಗಸ್ ಅಂತ ಕೇಳಿರ್ತೀರಾ. ಓಕೆ, ಸೊ ಪ್ಲಾಸ್ಮಿಡ್, ಇಂಡ್ಯೂಸ್ಡ್ ಪ್ಲಾಸ್ಮಿಡ್, ಇದು ನ್ಯಾಚುರಲ್ ಅಲ್ಲ, ಇಂಡ್ಯೂಸ್ಡ್ ಪ್ಲಾಸ್ಮಿಡ್ ಅಂತ ಹೇಳ್ಬೋದು. ಏನಿದೆ ಇದರಲ್ಲಿ, ಯಾವ ತರ ಡಯಾಗ್ರಾಮ್ ಅಲ್ಲಿ ಇದೆ ನೋಡಿರ್ಬೋದಲ್ಲ ನೀವು. ನಾನು ಹೇಳಬೇಕಾದ್ರೆ ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ಹೇಳಿರ್ತೀನಿ ಏನಂತ ಹೇಳ್ಬಿಟ್ಟು ಆಂಪಿಸಿಲಿನ್, ಆದ್ರೆ ಅದು ವೆಕ್ಟಾರ್ ಅಲ್ಲಿ PBR322 ಅಂತಾನೆ ಹೇಳಿರಲ್ಲ. ಅಲ್ಲಿ ಕೆಲವು ಸೆಲೆಕ್ಟಬಲ್ ಮಾರ್ಕರ್ಸ್ಗಳು, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ಗಳು ಇರುತ್ತೆ, ಆಂಪಿಸಿಲಿನ್, ಟೆಟ್ರಾಸೈಕ್ಲಿನ್, ಕ್ಯಾನಮೈಸಿನ್ ಅಂತ ಹೇಳ್ಬಿಟ್ಟು. ಸೊ ಇವಾಗ PBR322 ಅಲ್ಲೇ ಇರೋದು ಯಾವುದು ಅಂತ ಕೇಳಿದಾಗ ಆಂಪಿಸಿಲಿನ್, ಟೆಟ್ರಾಸೈಕ್ಲಿನ್, ಆಂಪಿಸಿಲಿನ್, chloramphenicol and tetracycline and kanamycin. So the answer is ampicillin and tetracycline. AMPR and TETR ಅಂತಿದೆ ನೋಡಿ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ. Which of the following is used as a vector for cloning genes into higher organisms? Higher organisms ಗಳಲ್ಲಿ ಕ್ಲೋನ್ ಮಾಡೋದಕ್ಕೆ ಯೂಸ್ ಮಾಡೋದು ಯಾವುದು? So you know that that's nothing but retroviruses. Animals ಗಳಲ್ಲಿ ಅಡಿನೋವೈರಸ್, ರೆಟ್ರೋವೈರಸ್ ಮತ್ತೆ ಅಗ್ರೋಬ್ಯಾಕ್ಟೀರಿಯಂ, ಇವುಗಳನ್ನ ಯೂಸ್ ಮಾಡ್ತಾರೆ. ಅಡಿನೋವೈರಸ್ ಮತ್ತೆ ರೆಟ್ರೋವೈರಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನ ನಾವು ಹೇಳ್ಬಹುದು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಸ್ಟೆಪ್ ಇನ್ PCR? ಸೊ PCR ಅಲ್ಲಿ ಓಕೆ ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಅಂತ ಹೇಳ್ಬಹುದಾ? ಕ್ಯಾನ್ ಯು ಟ್ರೈ? ವಾಟ್ ಈಸ್ ದಟ್ PCR? PCR ಅಂತ ಹೇಳಿದ್ರೆ ಏನು? So it's a polymerase chain reaction. We are using that for the amplification. ಇದನ್ನ amplification ಗೆ ಯೂಸ್ ಮಾಡ್ತೀವಿ. Okay, again there are 3 steps. recombinant DNA technology ಸ್ಟೆಪ್ಸ್ ಗಳಿದೆ. ಐಸೋಲೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಫ್ರಾಗ್ಮೆಂಟೇಶನ್, ನೆಕ್ಸ್ಟ್ ಸೆಪರೇಷನ್ ಆಗುತ್ತೆ. ಸೆಪರೇಷನ್ ಆದ್ಮೇಲೆ ಆಂಪ್ಲಿಫಿಕೇಶನ್ ಬರೋದು. ಐಸೋಲೇಷನ್ ಆಫ್ ದ DNA, next fragmentation of DNA cut ಮಾಡ್ತೀವಿ with the help of restriction enzymes. Then we are isolating that, ಅಂದ್ರೆ ಮತ್ತೊಮ್ಮೆ ಸೆಪರೇಟ್ ಮಾಡ್ತೀವಿ with the help of a gel electrophoresis. Then gene of interest ಅನ್ನ ಆಂಪ್ಲಿಫೈ ಮಾಡಬೇಕಲ್ವಾ, ಅದಕ್ಕೆ ನಾವು PCR ನ ಯೂಸ್ ಮಾಡ್ತೀವಿ ಆಂಪ್ಲಿಫಿಕೇಶನ್ ಅಲ್ಲಿ. ಸೊ ಅಲ್ಲಿ 3 ಸ್ಟೆಪ್ಗಳು ಬರುತ್ತೆ. ಆ ಸ್ಟೆಪ್ ಯಾವುದು? ಡಿನೇಚರೇಷನ್, ಅನೀಲಿಂಗ್, ಎಕ್ಸ್ಟೆನ್ಷನ್. ಡಿನೇಚರೇಷನ್, ಎಕ್ಸ್ಟೆನ್ಷನ್, ಅನೀಲಿಂಗ್.
ಸೊ ಅದು ರಿಪೀಟ್ ಆಗಿದೆ. ಎಕ್ಸ್ಟೆನ್ಷನ್, ಡಿನೇಚರೇಷನ್, ಅನೀಲಿಂಗ್. ಫಸ್ಟ್ ನಿಮಗೆ ಗೊತ್ತಿದ್ರೆ ಡಿನೇಚರೇಷನ್ ಇಸ್ ದ ಫಸ್ಟ್ ಒನ್, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಒನ್. ಸೊ ದ ಆನ್ಸರ್ ಆಪ್ಷನ್ ಎ. ನಿಮಗೆ ಗೊತ್ತು 95 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಸೊ ಸ್ಟೇಬಲ್ ಆಗಿದ್ದಾಗ ಸೊ ದೇ ಆರ್ ಯೂಸಿಂಗ್ thermus aquaticus, right? Thermus aquaticus. ಯಾಕೆ? ಇಟ್ಸ್ ಅ ವೆಂಟ್ ಪಾಲಿಮರೇಸ್, ಆರ್ ಯು ಕ್ಯಾನ್ ಸೇ ದಟ್ thermus aquaticus ಥರ್ಮೋಸ್ಟೇಬಲ್ ತರ ಆಕ್ಟ್ ಮಾಡುತ್ತೆ. ಸೊ ಅದೆಲ್ಲ ನೆನಪಿರಬೇಕು. ಸೊ ಡಿನೇಚರೇಷನ್, ಅನೀಲಿಂಗ್ ಅಂಡ್ ಎಕ್ಸ್ಟೆನ್ಷನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ದಟ್ಸ್ ದ ಕರೆಕ್ಟ್ ಸೀಕ್ವೆನ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕಾಂಪೊನೆಂಟ್ ಆಫ್ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್? ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಹೇಳಿದ್ರೆ ಈಗ ಕಾಮನ್ ಆಗಿ ಯಾವುದು ಬಯೋಟೆಕ್ನಾಲಜಿಯಲ್ಲಿ ಅಪ್ಲಿಕೇಶನ್ ಅಲ್ಲಿ ಕೊನೆಯಲ್ಲಿ ಕೆಲವು ಯಾವುದು ಸ್ಟೆಪ್ಸ್ಗಳಿದೆ. ಡೂ ರಿಮೆಂಬರ್ ದಟ್? ಎಂಟೈರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಕೊನೆಯದು ಡೌನ್ ಸ್ಟ್ರೀಮಿಂಗ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬರೋದು ಸೆಪರೇಷನ್. ಈ ವರ್ಡ್ಸ್ಗಳು ನೆನ್ಪಿಟ್ಕೊಳ್ಳಿ. ಓಕೆ, ಒನ್ ಈಸ್ ದ ಸೆಪರೇಷನ್. ಓಕೆ, ಸೆಪರೇಷನ್ ಆದ್ಮೇಲೆ ಪ್ಯೂರಿಫಿಕೇಶನ್. ಅಲ್ಲಿರೋದೇ ಬರೀತಿದ್ದೀನಿ ಅನ್ಕೊಂತೀನಿ. ಎಸ್, ಓಕೆ. ಪ್ಯೂರಿಫಿಕೇಶನ್, ಫಾರ್ಮುಲೇಷನ್ ಯು ಕ್ಯಾನ್ ಸೇ. ಓಕೆ, ಸೊ ಅದಾದ್ಮೇಲೆ ಪ್ರಿಸರ್ವೇಷನ್. ಓಕೆ, ಈ ತರ ಸ್ಟೆಪ್ಸ್ಗಳು ಇರುತ್ತೆ. ಓಕೆ, ಎಲ್ಲ ಸೇರಿದ್ರೇನೆ ಅದು ಡೌನ್ ಸ್ಟ್ರೀಮಿಂಗ್ ಪ್ರೋಸೆಸ್ ಆಗೋದು. ಸೊ ಫಸ್ಟ್ ಸೆಪರೇಟ್ ಮಾಡ್ತಾರೆ, ಪ್ಯೂರಿಫೈ ಮಾಡ್ತಾರೆ, ಫಾರ್ಮುಲೇಟ್ ಅಂಡ್ ಪ್ರಿಸರ್ವೇಷನ್ ಮಾಡ್ತಾರೆ, ಬಟ್ ನಾಟ್ ದ ಎಕ್ಸ್ಪ್ರೆಷನ್. ಸೊ ದಿಸ್ ಈಸ್ ನಾಟ್ ದ ಸ್ಟೆಪ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ downstream processing in biotechnology or recombinant DNA technology, or you can say option D is the right one. Option D. So next nodona, agarose extracted from the seaweeds is used in. Seaweeds galinda agarose anna extract ಮಾಡ್ತಾರೆ. We know that, right? ಯಾವ್ದ್ರಿಂದ extract ಮಾಡ್ತಾರೆ? Seaweeds ಇಂದ. So ಇವಾಗ ಹೇಳಿ, agarose ಅನ್ನೋದು ಏನಾಗಿದೆ? It is a matrix. It's a matrix we are using in gel electrophoresis. I'm writing agarose. We are using it as a matrix agi. It's a kind of a medium right now. ಇದೊಂದು ಮೀಡಿಯಂ ತರ ಆಕ್ಟ್ ಮಾಡ್ತಾ ಇದೆ ಫಾರ್ ದ DNA ಸೆಗ್ಮೆಂಟ್ ಅನ್ನ ಸೆಪರೇಟ್ ಮಾಡೋದಕ್ಕೆ ಮೀಡಿಯಂ ತರ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಗ್ಯಾರೋಸ್ ಇದೆ. ಸೊ ಅದಾದ್ಮೇಲೆ ಮ್ಯಾಟ್ರಿಕ್ಸ್ ಆಗಿದೆ. ನೆಕ್ಸ್ಟ್, ಈ ಒಂದು ಅಗ್ಯಾರೋಸ್ ಏನಿದೆ ಅಥವಾ ಮ್ಯಾಟ್ರಿಕ್ಸ್ ಏನಿದೆ, ಇಟ್ ಈಸ್ ಅ ನ್ಯಾಚುರಲ್ ಪಾಲಿಮರ್. ಇಟ್ಸ್ ಎ ನ್ಯಾಚುರಲ್ ಪಾಲಿಮರ್. ಓಕೆ, ಪಾಲಿಮರ್ ಆಫ್ ವಾಟ್? ಪಾಲಿಮರ್ ಆಫ್ ಡಿಗ್ಯಾಲಕ್ಟೋಸ್. ಜೊತೆಗೆ ಇನ್ನೊಂದು ವರ್ಡ್ ಇದೆ ಅಲ್ಲಿ, 3,6 ಎನ್ಹೈಡ್ರೋ. ಓಕೆ, ಎಲ್ ಗ್ಯಾಲಕ್ಟೋಸ್. ಇಷ್ಟು ವರ್ಡ್ಗಳು ಕೂಡ ನೀವು ಮೈಂಡಲ್ಲಿ ಇರಬೇಕು. ಅಗಾರೋಸ್, ಇಟ್ ಈಸ್ ಎ ಮ್ಯಾಟ್ರಿಕ್ಸ್, ಆರ್ ಯು ಕ್ಯಾನ್ ಸೇ ಡೈರೆಕ್ಟ್ಲಿ ಇಟ್ಸ್ ಎ ಮ್ಯಾಟ್ರಿಕ್ಸ್. ವಿ ಆರ್ ಯೂಸಿಂಗ್ ಇಟ್ ಆಸ್ ಎ ಮ್ಯಾಟ್ರಿಕ್ಸ್ ಆರ್ ದ ಗ್ರೌಂಡ್ ಸಬ್ಸ್ಟೆನ್ಸ್, ಆಕ್ಟ್ ಆಸ್ ಎ ಮೀಡಿಯಂ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ seaweeds, and it's a natural polymer of the D-galactose. So 3,6 anhydro L-galactose ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲಿ ಯೂಸ್ ಮಾಡ್ತಾ ಇದೀವಿ ಇದನ್ನ ಅಂತ ಹೇಳಿದೆ. ವಿ ಆರ್ ಯೂಸಿಂಗ್ ದಿಸ್ in gel electrophoresis. So what is the meaning of gel electrophoresis? It is nothing but it is a method of separation of DNA fragments based on their size and net electric charge. So I'm just writing here, it's a method of separation or isolation of DNA fragments. Okay, based on, so I'm just writing based on what? Based on size and net electric charge. ಅಂತ ಹೇಳ್ತೀವಿ. ಸೊ ಯಾಕೆ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಯೂಸ್ ಮಾಡ್ತಾ ಇದೀವಿ? ಬಿಕಾಸ್ DNA ಆರ್ ಬೀಯಿಂಗ್ ನೆಗೆಟಿವ್ಲಿ ಚಾರ್ಜ್ಡ್. ದೇ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್ ದ ಪಾಸಿಟಿವ್ ಎಲೆಕ್ಟ್ರೋಡ್. ಮೂವ್ ಆಗುತ್ತೆ. ಆ ಕಾನ್ಸೆಪ್ಟ್ ತುಂಬಾ ಇದೆ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಬಹುದು ನಾವು. ಜೆಲ್ ಎಲೆಕ್ಟ್ರೋಫೋರೆಸಿಸ್, ಐಸೋಲೇಷನ್, ಆರ್ ಯು ಕ್ಯಾನ್ ಸೇ ದ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್. ಜೀನ್ ಆಫ್ ಇಂಟ್ರೆಸ್ಟ್ ತೆಗೆದುಕೊಂತೀವಲ್ಲ ಆ ತರ. BT cotton variety that was developed by the introduction of a toxin gene of Bacillus thuringiensis BT is resistant to. You know that. Okay. ಯಾವುದದು BT cotton ಅಂತ ಹೇಳಿದ್ರೆ Bacillus thuringiensis ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ದಟ್ ಇಸ್ ಕಾಮನ್ಲಿ ಕಾಲ್ಡ್ BT toxin ಅಂತ ಹೇಳ್ತಾರೆ.
BT toxin. It's a protein. So ಯಾವ ಪ್ರೋಟೀನ್ ಅದು? ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಇನ್ಸೆಕ್ಟಿಸೈಡಲ್ ಪ್ರೋಟೀನ್ ಕ್ರಿಸ್ಟಲ್ ಆಗಿರುತ್ತೆ. ಅಂಡ್ ದ ಜೀನ್ ರೆಸ್ಪಾನ್ಸಿಬಲ್ ಫಾರ್ ಆರ್ ಕೋಡೆಡ್ ವಿತ್, ಯಾವ್ದು ಕೋಡ್ ಇರುತ್ತೆ ಇದರಲ್ಲಿ ಅಂತ ಹೇಳಿದ್ರೆ ಕ್ರೈಜೀನ್ ಅಂತ ಹೇಳ್ಬಿಟ್ಟು, ಕ್ರೈಜೀನ್. ಸೊ ಅದರಲ್ಲೂ ಕೂಡ ನೀವು ನೋಡಿರ್ತೀರಾ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. Cry1AC ಮತ್ತೆ Cry2AB ಅಂತ ಹೇಳ್ಬಿಟ್ಟು. Cry1AC and AB ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಬಾಲ್ವಮ್. ಓಕೆ, ಕಾಟನ್ ಬಾಲ್ವಮ್. ಇನ್ನೊಂದು ಕಾರ್ನ್ ಬೋರರ್ ಅಂತ ಬರುತ್ತೆ, ಅದಕ್ಕೆ ಇಂಡಿವಿಜುವಲ್ ಆಗಿ Cry2AB ರೆಸ್ಪಾನ್ಸಿಬಲ್ ಆಗುತ್ತೆ. ಇವಾಗ ಅವ್ರು ಕೇಳ್ತಾ ಇರೋದು ಬ್ಯಾಸಿಲಸ್ ಥೆರಂಜೆನ್ಸಿಸ್ ಅನ್ನೋದು ನಾವು BT ಕಾಟನ್ ವೆರೈಟಿಯನ್ನ ಮಾಡಿದೀವಲ್ಲ, ಯಾವುದಕ್ಕೋಸ್ಕರ? ಸೊ ಆರ್ ವಿ ಪ್ರಿವೆಂಟಿಂಗ್ ದ ಫಂಗಲ್ ಡಿಸೀಸಸ್ ಆರ್ ದ ಪ್ಲಾಂಟ್ ನಿಮ್ಯಾಟೋಡ್ಸ್? ಸೊ ದಟ್ ಕಮ್ಸ್ ಅಂಡರ್ ಟೊಬ್ಯಾಕೋ ಪ್ಲಾಂಟ್ ಪೆಸ್ಟ್ಸ್ಗೆ ಬರೋದು. ಸೊ ಇನ್ಸೆಕ್ಟ್ಸ್, ಪ್ರಿಡೇಟರ್ಸ್, ಇನ್ಸೆಕ್ಟ್ಸ್ ಅಂಡ್ ಪೆಸ್ಟ್. ದ ಆನ್ಸರ್ ಇಸ್ ಆಪ್ಷನ್ ಡಿ, ಇನ್ಸೆಕ್ಟ್ಸ್ ಅಂಡ್ ಪೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೋಡೋಣ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ನೆಕ್ಸ್ಟ್ ಕ್ವಶನ್. When gene targeting involving gene amplification is attempted in an individual's tissue to treat the disease is known as, ಇದಕ್ಕೇನಂತ ಹೇಳ್ತಾರೆ? When a gene targeting, gene ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಓಕೆ, ಕರೆಕ್ಷನ್ ಆಫ್ ಜೀನ್ ಡಿಫೆಕ್ಟ್ ಅಂತ ಹೇಳ್ಬೋದಾ? ಸೊ ವಿ ಆರ್ ಟಾರ್ಗೆಟಿಂಗ್ ದ ಜೀನ್, hence I'm just saying that correction of gene defect. So we are just replacing the mutated gene allele. So with the help of a correct gene, ನಾವು ಅದನ್ನ ಕರೆಕ್ಟ್ ಮಾಡ್ತಾ ಇದ್ದೀವಿ. ಯು ನೋ ಹೌ ಟು ಡೂ ದಟ್. ಹೇಗೆ ಯೂಸ್ ಮಾಡ್ತೀವಿ ನಾವು ಅದನ್ನ? ಪೇಷಂಟ್ಸ್ ಬಾಡಿಯಿಂದ ಲಿಂಫೋಸೈಟ್ಗಳನ್ನ ಕಲೆಕ್ಟ್ ಮಾಡಿ, ಸೊ ಅದನ್ನ cDNA ಜೊತೆ ಕಲ್ಚರ್ ಮಾಡಿ, ದೆನ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ದಟ್ ಇನ್ ಟು ದ ಪೇಷಂಟ್ಸ್ ಬಾಡಿ, ದೆನ್ ದಟ್ ಆಲ್ಟರ್ಸ್. ಸೊ ಇದು ಜೀನ್ ಅನ್ನ ಕರೆಕ್ಟ್ ಮಾಡುತ್ತೆ ಅಂತ. ಜೀನ್ ಥೆರಪಿ, ವಾಟ್ ಇಸ್ ದಟ್? ವಿ ಆರ್ ಟಾಕಿಂಗ್ ಅಬೌಟ್ ಜೀನ್ ಥೆರಪಿ. ಈ ವರ್ಡ್ಗಳು ನೋಡಿ, ವೆನ್ ಜೀನ್ ಇಸ್ ಟಾರ್ಗೆಟಿಂಗ್, ಜೀನ್ ಅನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್, ದ ಲಾಸ್ ಅಂಡ್ ರೂಲ್ಸ್ ಟು ಪ್ರಿವೆಂಟ್ ದ ಅನ್ಅಥರೈಸ್ಡ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಬಯೋ ರಿಸೋರ್ಸಸ್ ಆರ್ ಟರ್ಮ್ಡ್ ಆಸ್ ಏನದು? ಬಯೋ ಪೇಟೆಂಟಿಂಗ್, ಬಯೋ ಎಥಿಕ್ಸ್, ಬಯೋ ಎಂಜಿನಿಯರಿಂಗ್, ಬಯೋ ಪೈರಸಿ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಬಯೋ ಪೈರಸಿ ಅಂತ ಹೇಳಿದ್ರೆ ಏನು? It is the use of bioresources by any multinational companies or any other organization without any authorization from the country or the concerned people, without giving any compensatory payment, is called biopiracy. ಅದು biopiracy ಆಯಿತು. ಬಟ್ ಇಲ್ಲಿ laws and rules ಅಂತ ಕೇಳಿದಾಗ ಒಂದು ಕಾನ್ಸೆಪ್ಟ್ ಇದೆ, ಯಾವುದು? ಎಥಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು, ಎಥಿಕಲ್ ಇಶ್ಯೂ. ಸೊ ಹಾಗಾಗಿ ದ ಆನ್ಸರ್ ಈಸ್ ಬಯೋ ಪೇಟೆಂಟ್ ಅಂತ ಹೇಳಿದ್ರೆ ನಾವು ಪೇಟೆಂಟ್ ತಗೊಳ್ಳೋದು. ಓಕೆ, ಆ ಒಂದು ಬಯೋ ರಿಸೋರ್ಸ್ ಮೇಲ್ಭಾಗದಲ್ಲಿ ನಾವು ಅದಕ್ಕೆ ಏನ್ ಮಾಡೋದು? ಅಧಿಕಾರ ತಗೊಳ್ಳೋದು ಅಂತೀವಲ್ಲ, ಆ ತರ. ಸೊ ದ ಆನ್ಸರ್ ಈಸ್ ಬಯೋ ಎಥಿಕ್ಸ್. ವಾಟ್ ಈಸ್ ದಟ್? ಬಯೋ ಎಥಿಕ್ಸ್. ಈ ಎಲ್ಲ ಕ್ವಶನ್ಸ್ಗಳು ಹಾಗೆ ರಿಲೇಟ್ ಮಾಡ್ಕೊಳ್ಳಿ. ವೆನ್ ಇಟ್ ಕಮ್ಸ್ ಟು, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದೀಸ್ ಥಿಂಗ್ಸ್, ವೆನ್ ಇಟ್ ಕಮ್ಸ್ ಟು ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್, ಆ ಒಂದು ಕಾನ್ಸೆಪ್ಟ್ ಬಂದಾಗ, so I am just taking one more slide to explain that. When it comes to biotechnology and its application ge bandaga, application nalli you need to study these things. Yavudide? The very first one is BT cotton ಬಗ್ಗೆ ಇದೆ. ಸೊ ಅದರಲ್ಲಿ ಬರೋ ಕ್ರೈ ಜೀನ್ಸ್ ಗಳು ಮತ್ತೆ ಯಾವ ತರ ಆಕ್ಟ್ ಮಾಡುತ್ತೆ ಅದು ಕೂಡ ಗೊತ್ತಿರಬೇಕು. ಯಾವ ತರ ಆಕ್ಟ್ ಮಾಡುತ್ತೆ, ಎಲ್ಲಿ ಅದು ಇನ್ಆಕ್ಟಿವ್ ಆಗಿರುತ್ತೆ, ಎಲ್ಲಿ ಆಕ್ಟಿವ್ ಆಗಿರುತ್ತೆ. Do you remember that? Initially they are inactive in state. Once they enter into the insects gut ಅಲ್ಲಿ ಆಲ್ಕಲೈನ್ pH ಗೆ ಜೊತೆಗೆ ಸೇರ್ಕೊಂಡು ಏನಾಗುತ್ತೆ, ಅದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಕ್ರಿಸ್ಟಲ್ಸ್ ಪ್ರೋಟೀನ್ಗಳಾಗುತ್ತೆ. Then they started to make the pore in the midgut of the epithelium midgut ಅಲ್ಲಿ ಅದು ಪೋರ್ಸ್ ಮಾಡುತ್ತೆ, ಸ್ವೆಲ್ಲಿಂಗ್, ಲೈಸಿಸ್ ಆಗುತ್ತೆ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ಅಂಡ್ ಯು ನೋ ದಟ್ ಪೆಸ್ಟ್ ರೆಸಿಸ್ಟೆಂಟ್ ಟೊಬ್ಯಾಕೋ ಬಗ್ಗೆ. ಸೊ ಮೆಲಿಯೋ ಡಿಸೈನ್ ಇನ್ಕಾಗ್ನಿಷಿಯಾ ಅಂತ ಒಂದು ವರ್ಡ್ ಇದೆ ಅಲ್ಲಿ. ಓಕೆ, ರೂಟ್ ನಿಮ್ಯಾಟೋಡ್ ಬಗ್ಗೆ ಇದೆ. ಸೊ ಅದನ್ನ ತಿಳ್ಕೊಳ್ಳಿ. ಮತ್ತೆ GMO ಇದೆ ಅಲ್ಲೊಂದು, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಸೊ ಅದ್ರದ್ದು
ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅಡ್ವಾಂಟೇಜಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಅಡ್ವಾಂಟೇಜಸ್ ಏನು ಅಂತ ತಿಳ್ಕೊಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಸೊ ಬಯೋಟೆಕ್ನಾಲಜಿ ಇನ್ ಮೆಡಿಸಿನಲ್ ಫೀಲ್ಡ್. ಅಲ್ಲಿಗೆ ಬಂದಾಗ ದ ವೆರಿ ಫಸ್ಟ್ ಒನ್ ಇಸ್ ಜೀನ್ ಥೆರಪಿ ಸಾರಿ ಬೋತ್ ಆರ್ ಡಿಫರೆಂಟ್. ಜೀನ್ ಥೆರಪಿ, ಓಕೆ, ಅದರಲ್ಲಿ ನಾನು ಆವಾಗಲೇ ಹೇಳಿದೆ ಇಟ್ ಈಸ್ ರಿಲೇಟೆಡ್ ಟು ದ ಕರೆಕ್ಷನ್ ಆಫ್ ಡಿಫೆಕ್ಟೆಡ್ ಜೀನ್ಸ್, ಅದನ್ನು ಕರೆಕ್ಟ್ ಮಾಡೋದು. ಸೊ ಅದೇ ತರ ವೆನ್ ಇಟ್ ಕಮ್ಸ್ ಟು ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್, ಸಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಕೇಳ್ತಾರೆ. ಇನ್ಸುಲಿನ್ ಅಂತ ಬಂದಾಗ ಇನ್ ಮೆಮೇಲಿಯನ್ ಆರ್ ಇನ್ ಮ್ಯಾಮಲ್ಸ್, ಸೊ ಇನ್ಸುಲಿನ್ ಈಸ್ ಯೂಶಲಿ represent as a pro-hormone, pro-insulin ಅಂತ ಹೇಳ್ತೀವಿ. ಬಿಕಾಸ್ ಒನ್ ಎಕ್ಸ್ಟ್ರಾ ಸ್ಟ್ರೆಚ್ ಸಿ ಪೆಪ್ಟೈಡ್ ಇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಎ ಅಂಡ್ ಬಿ. ಹಾಗಾಗಿ ಇದು ಯಾವಾಗಲೂ ಕೂಡ 2 ಶಾರ್ಟ್ ಪಾಲಿಪೆಪ್ಟೈಡ್ ಚೈನ್ ಹೊಂದಿರುತ್ತೆ. ಸೊ ಆದ್ರೆ ಪ್ರೋ ಇನ್ಸುಲಿನ್ ಯಾವ ತರ ಇರುತ್ತೆ, ಫಸ್ಟ್ ಯಾರು ಐಡೆಂಟಿಫೈ ಮಾಡಿದೆ ಹೇಳ್ತೀರಾ? ಸೊ ಜಸ್ಟ್ ಕಮೆಂಟ್, ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಅನ್ನ ಫಸ್ಟ್ ಐಡೆಂಟಿಫೈ ಅಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಫಸ್ಟ್ ಅದು ಫಾರ್ಮ್ ಆಗಿದ್ದು ಎಲ್ಲಿ, ಯಾವ ಕಂಪನಿ, ಯಾವ ಇಯರ್ ಅಲ್ಲಿ ಅದನ್ನ ಫಸ್ಟ್ ಜನರೇಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಪ್ರೀವಿಯಸ್ಲಿ ದೇ ವರ್ ಯೂಸಿಂಗ್ ಎಕ್ಸ್ಟ್ರಾಕ್ಟಿಂಗ್ ದ ಇನ್ಸುಲಿನ್ ಫ್ರಮ್ ದ ಸ್ಲಾಟರ್ಡ್ ಪಿಗ್ಸ್ ಅಂಡ್ ಕ್ಯಾಟಲ್ಸ್ ಮಾಡ್ತಾ ಇದ್ರು. ಬಟ್ ಇವಾಗ ಜೆನೆಟಿಕಲಿ ಇಂಜಿನಿಯರ್ಡ್ ಬಂದಿರೋದ್ರಿಂದ ಬಯೋಟೆಕ್ನಾಲಜಿ ಹೆಲ್ಪ್ ಇಂದ ಸೊ ದೇ ಸ್ಟಾರ್ಟೆಡ್ ಟು ಸಿಂಥಸೈಸ್ ದ ಇನ್ಸುಲಿನ್. ಸೊ ಅದಾದ್ಮೇಲೆ ಅದೇ ಕಾನ್ಸೆಪ್ಟ್ ಗಳಿಗೆ ಬಂದ್ರೆ, ಓಕೆ, ಯಾವ್ದಿದೆ ಮಾಲಿಕ್ಯುಲರ್ ಡಯಾಗ್ನೋಸಿಸ್ PCR, ಮತ್ತೆ ಯಾವುದು ಎಲಿಸಾ, ಯು ಶುಡ್ ರಿಮೆಂಬರ್ ಎಲಿಸಾ, ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಎಲಿಸಾ ಅಂತ ಕೇಳ್ತಾರೆ ನೋಡಿ, ಎಲಿಸಾ. ಸೊ ದಟ್ ಇನ್ಕ್ಲೂಡ್ಸ್ ಆಸ್ ಐ ಸೆಡ್ ಪ್ರಿವಿಯಸ್ಲಿ, ಓಕೆ, ಅಂದ್ರೆ ಅದನ್ನ ಏಡ್ಸ್ ಡಿಟೆಕ್ಷನ್ ನಲ್ಲಿ ಅಥವಾ HIV ಡಿಟೆಕ್ಷನ್ ಯೂಸ್ ಮಾಡ್ತಾರೆ. ಎನ್ಸೈಮ್ ಲಿಂಕ್ಡ್ ಇಮ್ಯೂನೋಸಾರ್ಬೆಂಟ್ ಅಸ್ಸೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಅಂಡ್ ಆಫ್ಟರ್ ದಟ್ ಸೊ ಯು ನೋ ದ ಫೈನಲ್ ಒನ್, ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ ಬರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬಯಾಲಜಿಕಲ್ ಪ್ರಾಡಕ್ಟ್ಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ. ಓಕೆ, ಬಯಾಲಜಿಕಲ್ ಪ್ರಾಡಕ್ಟ್ ಅಲ್ಲಿ ಸೊ ಟ್ರಾನ್ಸ್ಜೆನಿಕ್ ಕೌ, ಸೊ ಅದು ಕೂಡ 19 ಬಂದಿದ್ದು, 97 ನಲ್ಲಿ ಅದರ ಹೆಸರು. ದ ವೆರಿ ಫಸ್ಟ್ ಟ್ರಾನ್ಸ್ಜೆನಿಕ್ ಕೌ ವಾಸ್ ವಾಟ್ ಇಸ್ ದಟ್, ರೋಸಿ. ಸೊ ದಟ್ ಪ್ರೊಡ್ಯೂಸಸ್ ನಿಯರ್ಲಿ ಅಬೌಟ್ 7 grams of what protein per liter, alpha lactalbumin. So next alpha-1 antitrypsin used in the treatment of emphysema. ಈ ಎಲ್ಲ ಕಾನ್ಸೆಪ್ಟ್ಗಳು ಇದು ಅಪ್ಲಿಕೇಶನ್. ಪ್ರಿನ್ಸಿಪಲ್ಗೆ ಹೋದಾಗ್ಲೂ ಅಷ್ಟೇನೆ ವೆಕ್ಟರ್ಗಳ ಬಗ್ಗೆ ಗೊತ್ತಿರಬೇಕು. PCR ಟೆಕ್ನಾಲಜಿಯಲ್ಲಿ ಬರೋ ಸ್ಟೆಪ್ಸ್ಗಳು, ಡಿನೇಚುರೇಷನ್, ಅನೀಲಿಂಗ್ ಅಂಡ್ ಎಕ್ಸ್ಟೆನ್ಷನ್, ಪ್ರೈಮ್ಸ್ ಎಲ್ಲೆಲ್ಲಿ ಬರುತ್ತೆ ಅದು, ಟೆಂಪರೇಚರ್ ಮತ್ತೆ ಎನ್ಸೈಮ್ಸ್ಗಳು. ಇನ್ನ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ 9 ಸ್ಟೆಪ್ಗಳಿದೆ, ಅದು ಕೂಡ ಗೊತ್ತಿರಲಿ. ನಾಮನ್ಕ್ಲೇಚರ್ ಆಫ್ ದ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್, ಓಕೆ, 𝐒𝐂RI ಅಂತ ಹೇಳಿದ್ರೆ ಏನು, I ಇನ್ ದ ಸೆನ್ಸ್ ರೋಮನ್ 1 ಅಂತ ಹೇಳ್ತಾ ಇರೋದು, 𝐒𝐂R1 ಅಂತ ಹೇಳಿದ್ರೆ, ಸೊ ಅದು ಕೂಡ ನಾಮನ್ಕ್ಲೇಚರ್ ಗೊತ್ತಿರಬೇಕು. ಎವಲ್ಯೂಷನ್ಗೆ ಬಂದಾಗ ಆಸ್ ಐ ಸೆಡ್ ಯು ಮಸ್ಟ್ ರಿಮೆಂಬರ್ ದ ಹೋಲ್ ಥಿಂಗ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಅರ್ತ್ ಅಂಡ್ ಆಲ್ಸೋ ದ ಥಿಯರೀಸ್, ಅದು ಕೂಡ ಗೊತ್ತಿರಲಿ. ಅಂಡ್ ಫೈನಲಿ ವಿ ಟಾಕ್ಡ್ ಅಬೌಟ್ ದ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಒಂದು ಚಾರ್ಟ್ ಹಾಕಿ ಅಂತ ಹೇಳಿದೆ, ಕಂಪ್ಲೀಟ್ ಆಗಿ ಒಂದು ಚಾರ್ಟ್ ಅನ್ನ ಮೇಕ್ ಮಾಡಿ, ಓಕೆ, ಫಾರ್ ಆಲ್ ದ ಡಿಸೀಸಸ್, ದೇರ್ ಕಾಸೇಟಿವ್ ಏಜೆಂಟ್ಸ್, ದೇರ್ ಸಿಂಪ್ಟಮ್ಸ್, ಪ್ರಿವೆಂಟಿವ್ ಮೆಜರ್ಸ್. ಅದೇ ತರ ಟೀಚ್ ಮಾಡಿದ್ದೀನಿ ನಾನು. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಕಾಸೇಟಿವ್ ಏಜೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮತ್ತೆ ಕೆಲವು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದ ಫೀಚರ್ ಆರ್ ದ ಸಿಂಪ್ಟಮ್ಗಳು ತುಂಬಾನೇ ಚೆನ್ನಾಗಿ ನೆನಪಿರಬೇಕು. ಫಾರ್ ಎಕ್ಸಾಂಪಲ್ ಗ್ರೇಯಿಶ್, ಬ್ಲೂಯಿಶ್ ನೈಲ್ ಕಲರ್ ಮತ್ತೆ ಲಿಪ್ ಕಲರ್ ಚೇಂಜ್ ಆಗೋದು ಯಾವ್ದ್ರಲ್ಲಿ, ಯಾವ ಡಿಸೀಸ್ ಸಿಂಪ್ಟಮ್ ಆಗಿರುತ್ತೆ, ನಿಮೋನಿಯಾ. ಓಕೆ, ಈ ತರ ಇಂಟೆಸ್ಟೈನಲ್ ಪರ್ಫರೇಷನ್ ಆಗೋದು ಯಾವ್ದ್ರಲ್ಲಿ ನೆನಪಿರಬೇಕು. ಸೊ ಅದೇ ತರ ಇನ್ ಕೆಲವು ತುಂಬಾ ಸಿಂಪಲ್ ಆಗಿರೋದು, ಲಿಂಫ್ಯಾಟಿಕ್ ವೆಸಲ್ಸ್ ಆಫ್ ದ ಲೋಯರ್ ಲಿಂಬ್. ಸೊ swelling of lymphatic vessels in the lower limb appear like elephant, filariasis. ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ನೆನ್ಪಿಟ್ಕೊಳ್ಳಿ and it's very easy to crack the NEET as well. Okay, I hope this session was very useful from the beginning of all this chapter I have taken. Okay, if you have any doubts and sure, just go through the one shot lecture we have provided. So one shot lecture na ಏನು ಪ್ರೊವೈಡ್ ಮಾಡಿದೀವಿ ಅದು ಮತ್ತೊಮ್ಮೆ ಓದಿ, ಪ್ರಾಕ್ಟೀಸ್ ಶೀಟ್ಗಳನ್ನು ಆ್ಯಪ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.